ಕೌಜಲಗಿ ಬ್ರೇಕಿಂಗ್. ಪಟ್ಟಣದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಗ್ರಾಮ ದೇವತೆಯರಾದ ಮಹಾಲಕ್ಷ್ಮಿ ಮತ್ತು ದ್ಯಾಮವ್ವ ದೇವಿಯರ ಜಾತ್ರಾ ಮಹೋತ್ಸವವು 2026 ಮಾರ್ಚ್ 10ರಿಂದ ಆರಂಭವಾಗಲಿದೆ ಎಂದು ಜಾತ್ರಾ ಕಮಿಟಿ ತಿಳಿಸಿದೆ. ಪಟ್ಟಣದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭಾನುವಾರದಂದು ಜರುಗಿದ ಗ್ರಾಮ ದೇವತೆಯರಾದ ಲಕ್ಷ್ಮೀ ದ್ಯಾಮವ್ವ ದೇವಿಯರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದೇ ಜಾತ್ರೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾದ ಸಿಂಹದ ಮೇಲೆ ಕುಳಿತ ದ್ಯಾಮವ್ವ ದೇವಿಯ ಮೂರ್ತಿಯೂ ಪ್ರತಿಷ್ಠಾಪನೆ ಆಗಲಿದೆ. ಜಾತ್ರೆಯ ಮುನ್ನ ಜನಕಲ್ಯಾಣಕ್ಕಾಗಿ ಕಟ್ಟುನಿಟ್ಟಿನ ವಾರ ಹಿಡಿಯುವ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. 2026 ಫೆಬ್ರವರಿ 3, ಫೆಬ್ರವರಿ 10, ಫೆಬ್ರವರಿ 17 ಮಂಗಳವಾರ, ಫೆಬ್ರವರಿ 20 ಶುಕ್ರವಾರ ಹಾಗೂ ಫೆಬ್ರವರಿ 24 ಮಂಗಳವಾರ 5 ವಾರಗಳನ್ನು ಗ್ರಾಮಸ್ಥರೆಲ್ಲರೂ ಆಚರಿಸುವುದು. ಮಾರ್ಚ್ 10 ಮಂಗಳವಾರದಂದು ಗ್ರಾಮ ದೇವತೆಯರ ಉಡಿ ತುಂಬುವುದು. ಸಾಯಂಕಾಲ 4ರಿಂದ ಮೊದಲ ದಿನದ ಲಕ್ಷ್ಮೀ ದ್ಯಾಮವ್ವ ದೇವಿಯರ ರಥೋತ್ಸವವು ಗ್ರಾಮದ ಹನುಮಂತ ದೇವರ ದೇವಸ್ಥಾನದವರೆಗೆ ಜರುಗಿ ವಾಸ್ತವ್ಯವಾಗಲಿದೆ. ಮಾರ್ಚ್ 11 ಬುಧವಾರ 2ನೆಯ ದಿನದಂದು ಹಣಮಂತ ದೇವರ ದೇವಸ್ಥಾನದಿಂದ ಉದ್ದಮ್ಮ ದೇವಿ ದೇವಸ್ಥಾನದವರೆಗೆ ದೇವಿಯರ ರಥೋತ್ಸವ ಜರುಗಿ ವಾಸ್ತವ್ಯವಾಗಲಿದೆ. ಮಾರ್ಚ್ 12 ಗುರುವಾರದಂದು ದೇವಿಯರ ರಥೋತ್ಸವವು ಉದ್ದಮ್ಮದೇವಿ ದೇವಸ್ಥಾನದಿಂದ ಪೇಟೆ ಬಸವೇಶ್ವರ ಜರುಗಿ ವಾಸ್ತವ್ಯವಾಗಲಿದೆ. ಮಾರ್ಚ್ 13 ಶುಕ್ರವಾರದಂದು ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಮಹಾಲಕ್ಷ್ಮೀ ದೇವಸ್ಥಾನದವರೆಗೆ ಗ್ರಾಮದೇವತೆಯರ ರಥೋತ್ಸವವು ರಾಣಗಿ ಅಂದರೆ ಪೋತರಾಜೆಯರ ಕೊಂಡಾಟಿಕೆ ಭವ್ಯ ಮೆರವಣಿಗೆಯೊಂದಿಗೆ ಜರುಗಿ ವಾಸ್ತವ್ಯವಾಗಲಿದ್ದು ಪುರಜನರಿಂದ ದೇವಿಯರಿಗೆ ಉಡಿ ತುಂಬುವ ಕಾರ್ಯ ನಡೆಯಲಿದೆ. ಮಾರ್ಚ್ 14 ಶನಿವಾರದಂದು ದೇವಿಯರ ರಥದ ಕಳಸ ಇಳಿಸುವುದು ಮತ್ತು ಅಂದು ಮಧ್ಯರಾತ್ರಿ ದ್ಯಾಮವ್ವ ದೇವಿಯನ್ನು ಮಗ ಇಂಗಳೋಬನಿಂದ ಅಗಲಿಸಿ ಸೀಮೆಗೆ ಕಳಿಸುವ ಕಾರ್ಯಕ್ರಮ ನಡೆಯಲಿದೆ. ದ್ಯಾಮವ್ವ ದೇವಿ ಸೀಮೆಗೆ ಹೋದ ನಂತರ 3 ದಿನಗಳ ದೇವಿಯ ಉಗ್ರತೆ ಕಡಿಮೆಯಾದ ಮೇಲೆ ಮಾರ್ಚ್ 17ರಂದು ಮಂಗಳವಾರ ದ್ಯಾಮವ್ವ ದೇವಿಯ ದೇವಸ್ಥಾನದಲ್ಲಿ ಹೋಮ ಹವನ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ದೇವಿಯ ಪ್ರತಿಷ್ಠಾಪನೆ ಕಾರ್ಯಗಳು ಜರುಗಲಿವೆ. ಜಾತ್ರೆಯ ಅಂಗವಾಗಿ ಪ್ರತಿದಿನವೂ ಕಲಾರಸಿಕರಿಗೆ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಾತ್ರಾ ಕಮಿಟಿ ತಿಳಿಸಿದೆ. 2026ರ ಕೌಜಲಗಿ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರಾದ ಡಾ ರಾಜೇಂದ್ರ ಸಣ್ಣಕ್ಕಿ, ಸಣ್ಣಪ್ಪ ಭೋವಿ, ಶ್ರೀಕಾಂತಯ್ಯ ವಿರಕ್ತಮಠ, ರವೀಂದ್ರ ಪರುಶೆಟ್ಟಿ, ಗಣೇಶ್ ಶಿರಲಾರ, ಅಶೋಕ್ ಪಾಟೀಲ, ಸತೀಶ್ ಮಡಿವಾಳರ ಸೇರಿದಂತೆ ಗ್ರಾಮದೇವತೆಯರ ಸದ್ಭಕ್ತರು, ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ಪಾಸ್ಟ್ ನ್ಯೂಸ್, ಕೌಜಲಗಿ. 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಗ್ರಾಮ ದೇವತೆ ಜಾತ್ರೆಯ ಒಂದು ನಿಮಿತ್ತವಾಗಿ ಈಗಾಗಲೇ ಲಕ್ಷ್ಮೀದೇವಿ ಮತ್ತು ದ್ಯಾಮವ್ವ ದೇವಿ ಜಾತ್ರೆ ಮಾಡ್ಕೊಂಡಾಗೆ ಊರು ಹಿರಿಯರು ನಿರ್ಣಯ ತೊಗೊಂಡಾರ. ಈಗ ಪಟ್ಟಿ ಕೊಡೋದಂದ್ರೆ ಕಂಪಲ್ಸರಿ ಪಟ್ಟಿ 2,000 ರೂಪಾಯಿ ಇಡ್ರಿ ಎಲ್ಲರಿಗೂ, ಪ್ರತಿ ಮನೆಗೆ. ಮುಂದೆ ಯಾರು 10,000 ಕೊಡ್ತಾರೋ, 25 ಕೊಡ್ತಾರೋ, 5 ಕೊಡ್ತಾರೋ, ಅವರು ಯೋಗ್ಯಾನುಸಾರ ಯಾರು ಕೊಡ್ತಾರೋ ಬರ್ಕೊಂಡು ಅದ್ರ ಪ್ರಕಾರ ಪಾಂಪ್ಲೆಟ್ ಹಾಕಿ ಪ್ರಿಂಟ್ ಮಾಡೋಕ್ಕೆ ಬರ್ತದೆ. ಒಂದು ಎರಡನೇದು ಈ ಬಿಲ್ಡಿಂಗ್ ಬಾದ ಆಗಿತ್ತು ಈಗ ಡಿಸ್ಕಸ್ ಮಾಡಿರಲಿಲ್ಲ. ಈ ಬಿಲ್ಡಿಂಗ್ ಬಾದ ಆಗೈತಿ, ಉಪಯೋಗಿಲ್ಲ, ರಿಪೇರಿ ಮಾಡಿಸಿದ್ರೆ ಆಗೋದು ಅಂತಂದು ಅದು ತಗೊಂಡು ಡೆಮಾಲಿಷ್ ಮಾಡಿ ಅದರ ಹಾಕಿ ನೀವು ಸರ್ ಈಗೇನು ಗುದ್ದಾಡ ತಗಲ್ಬಿಡ್ರಿ. ಬರ್ತಾವ್ರಿ ಈಗ ಎದುರಾಗ ಬಿಲ್ಡಿಂಗ್ 55 ಸಮುದಾಯಗಳು ಕೊಟ್ಟು ತಗಲ್ಬಿಡ್ರು ತೆಗೆದು ಕೆಲಸ ಚಾಲು ಮಾಡಿ. ಎರಡದ್ದು ಮೂರನೇದು ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಎಲ್ಲರೂ ಭಾಗವಹಿಸೋದು ಆಗಬೇಕು. ಗೋಕಾಕತೆ ಮಾಡೋದು ಅನ್ನೋದು ತಿಳಿಯಾಕ ಬರ್ಬೇಕು ನೋಡಿ ಎಲ್ಲರಿಗೂ. ನಾಮಲ್ಲ ಅಕ್ಕ ಓಟ್ ರೊಕ್ಕ ಕೊಡ್ಲತ್ತ ಗೋಕಾಕ್ ಲೆಕ್ಕ ಓಟ ಕೊಡ್ತಾವ, ಕೌಜಿಲ್ ಲೆಕ್ಕ ಕೊಡ್ತಾವ. ತಲೆ ಇಟ್ಕೊಂಡು ಮಾಡ್ರಿ ಎಲ್ಲರೂ ಡಬಲ್ 3-4 ಶ್ರೀಮಂತರಕ್ಕೆ ಮುಂದಿನ ಅದ ಒಂದು ಜರಿಗೆ ಹಾಕಿರೋ ಒಂದು ಹಡ್ಡೆ ಬರ್ತೈತಿ ನಿಮಗೆ, ಅದಕ್ಕೆ ಆ ಲೆಕ್ಕ ಇಟ್ಕೊಂಡು ಕೊಡ್ತೀವಿ.
ಬಣ್ಣ ಗಿಣ್ಣ ಮಾಡಿಸೋದು ಸ್ವಲ್ಪ ಸಿಸ್ಟಮೆಟಿಕ್ ಮಾಡ್ತಾರೆ. ಹೋದ ಸಲ ಬಂದು ಸರಿಯಾಗಿಲ್ಲ.